ವಿಧಾನಸೌಧದ ಕನ್ಸ್ಟ್ರಕ್ಷನ್ ಹಾ. ಕಟ್ಟಡದ ಕಟ್ಟೋದ್ರಲ್ಲಿ ಬಳಸಿರೋ ಶೈಲಿ ಏನು, ವಿಧಾನ ಏನು? ಒಂದು ಕಲ್ಲಿನ ಕಟ್ಟಡ. ಯಾಕೆ ಅಂತಂದರೆ ಆವತ್ತು ಆಸ್ಟೋರಿಟಿ ಮೆಷರ್ಸ್ ಇತ್ತು. ಎರಡನೇದು ಜೀನಿಯಸ್ ಇಂಜಿನಿಯರ್ BR ಮಾಣಿಕ್ಯ. ಅರೆ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯಿಂದ ಮಾಡ್ಕೊಂಡು ಬಂದಿದ್ದು ಜೀನಿಯಸ್ ಇಂಜಿನಿಯರ್. ಆಮೇಲೆ ಇನ್ನೊಂದು ಆ ಕಟ್ಟಡದ ಸೌಂದರ್ಯ ಏನು ಅಂತಂದರೆ ರೆಕ್ಟ್ಯಾಂಗಲ್ ಬಿಲ್ಡಿಂಗ್, ಉದ್ದ ಇದೆ, ಕೈ ಬೀಸ್ ಕರೆಯೋತಕ್ಕಂಥದ್ದು ರೆಕ್ಟ್ಯಾಂಗಲ್ ಬಿಲ್ಡಿಂಗ್. ಆಮೇಲೆ ಈ ಎಲ್ಲ ಫೀಚರ್ಸ್ ನಾವು ಎಲ್ಲಿಂದ ತೊಗೊಂಡಿದ್ದೀವಿ, ಫ್ರಾನ್ಸಿಂದ ತೊಗೊಂಡಿದ್ದೀವಿ. ಪ್ಯಾರಿಸಲ್ಲಿ ಉದ್ದುದ್ದ ಪ್ಯಾಲೇಸು ಗೊತ್ತಲ್ಲಮ್ಮ, ಆ ಒಂದು ಒಂದೊಂದು ವಿಶೇಷ ಒಂದೊಂದು ತೊಗೊಂಡಿದ್ವಿ. ಆ ಗುಮ್ಮಟಗಳು, ಮೈಸೂರಿನ ಗುಮ್ಮಟಗಳು, ಆ ಡೂಮ್ಸ್ ಇರೋತಕ್ಕಂಥದ್ದು. ಆಮೇಲೆ 3 ಫ್ಲೋರ್ಸ್. ಯಾಕೆ ಅಂತಂದರೆ ಆಮೇಲೆ ಇನ್ನೊಂದು ಬೇಸಲ್ಲಿ ಬಂದರೆ ನೀವು ಅದೇ ನಾರ್ತಿಗೆ ಬಂದರೆ ಬೇಸ್ ಫ್ಲೋರ್ ಇದೆ. ಬೇಸು, ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡ್ ಇದೆ. ಇಲ್ಲಿ ಡೀಪ್ ಇದೆ, ಡೀಪ್ ಒಂದು ಫ್ಲೋರ್. ಅಂದರೆ ಅಲ್ಲಿ ಹಳ್ಳ ಇತ್ತು, ಅದನ್ನು ಲ್ಯಾಂಡ್ಸ್ಕೇಪ್ ಹೆಂಗಿದೆ ಹಾಗೆ ತೊಗೊಂಡಿದ್ದಾರೆ ಬಿಲ್ಡಿಂಗು. 4 ಕಡೆ 4 ಡೋರ್ಗಳಿದ್ದಾವೆ, 4 ಬಾಗಿಲುಗಳು. ಕೆಂಗಲ್ ಹನುಮಂತನ ಬೈತಾರೆ, ಏನಪ್ಪ 4 ಕಡೆ 4 ಬಾಗಿಲು ಮಾಡಿದ್ಯಾ ಅಂತ. ಅದರದ್ದೇ ಆದ ಸೌಂದರ್ಯ ಇದೆ. ಆ ಕಡೆ ನೋಡಿದ್ರೆ ಒಂದು ಸೌಂದರ್ಯ, ಈಸ್ಟ್ ಕಡೆಯಿಂದ ನೋಡಿದ್ರೆ ಸೌಂದರ್ಯ. ಇದು ಆತಂದು ವಿಶೇಷ. ಇದು ಉಗಮ, ವಿಧಾನಸೌಧದ ಉಗಮ ನಿಮ್ಮ ಪ್ರಶ್ನೆಗೆ.